ಸ್ನೇಹಿತರೆ, ನಿಮಗೆ ಗೊತ್ತೇ ಅಂಗಾರಕ ದೋಷ, ಕುಜ ದೋಷ ಎಂದರೆ ಏನು ಎಂದು? ಅಂಗಾರಕ, ಕುಜ ಇದೊಂದು ಶಕ್ತಿ ಗ್ರಹ. ಲಾರ್ಡ್ ಸುಬ್ರಹ್ಮಣ್ಯ, ಲಾರ್ಡ್ ಗಣೇಶ, ಗಾಡೆಸ್ ದುರ್ಗಾಮಾತಾ ಈ ಗ್ರಹವನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಇದು ಶಕ್ತಿ ದೇವತೆ. ಮನುಷ್ಯನ ದೇಹದಲ್ಲಿ ಶಕ್ತಿ, ಬಲ ಮತ್ತು ಮಾನಸಿಕವಾಗಿ ಶಕ್ತಿ ಹೆಚ್ಚಾಗಲು ಕಾರಣ ಈ ಗ್ರಹಗಳು. ಅಥವಾ ಸಾಮರ್ಥ್ಯ, ಗೆಲುವಿನ ಸಾಮರ್ಥ್ಯ ಅಥವಾ ನಿಮ್ಮ ಟೀಮ್ ಸಾಮರ್ಥ್ಯ, ಇವೆಲ್ಲವೂ ಈ ಅಂಗಾರಕನ ಕೃಪೆಯಾಗಿದೆ. ಅಂಗಾರಕ ಯುದ್ಧ ಗ್ರಹ. ನೀವು ಯಾರ ಜೊತೆ ವಿಜಯ ಸಾಧಿಸಲು ನಿಮಗೆ ಶಕ್ತಿ ಬೇಕೇ ಬೇಕು, ಅಥವಾ ನಿಮ್ಮ ಸೈನ್ಯ ಶಕ್ತಿ, ನಿಮ್ಮ ಸಪೋರ್ಟಿಂಗ್ ಶಕ್ತಿ ಬೇಕೇ ಬೇಕು. ಇದೆಲ್ಲವೂ ಅಂಗಾರಕನಿಂದ ಬರುವಂಥದ್ದು. ಅಂಗಾರಕ ದೋಷವೆಂದರೆ ನೋಡಿ, ಕುಜ ದೋಷ ಇದೆ, ಸಂಸಾರದಲ್ಲಿ ಕಿರುಕುಳ ಆಗುತ್ತೆ. ಯಾವ ರೀತಿಯೂ ಆಗಬಹುದು. ನೋಡಿ, ಒಬ್ಬ ಸೈನಿಕ ಅಂಗಾರಕನ ರೆಪ್ರೆಸೆಂಟ್ ಅಂಗಾರಕನ ಶಕ್ತಿ ಹೆಚ್ಚಾಗಿರುವುದರಿಂದ ಒಬ್ಬ ವ್ಯಕ್ತಿ ಸೈನಿಕನಾಗ್ತಾನೆ. ಸೈನಿಕನಾದಾಗ ಅವನ ಸಂಸಾರದಲ್ಲಿ ಕಿರುಕುಳ ಆಗುತ್ತೆ, ಅಥವಾ ಸಂಸಾರದಲ್ಲಿ ತೊಂದರೆ ಉಂಟಾಗ್ತದೆ ಅಂತ ಹೇಳಿದ್ರೆ, ಅಥವಾ ಹೆಣ್ಣು ಮಕ್ಕಳಲ್ಲಿ ಅಂಗಾರಕ ದೋಷ ಇದ್ರೆ ಏನ್ ತೊಂದರೆ ಆಗುತ್ತೆ ಅಂದ್ರೆ, ಈ ಸೈನಿಕ ಯುದ್ಧಕ್ಕೆ ಹೋದಾಗ ಸತ್ತು ಹೋಗಬಹುದು. ಆವಾಗ ಆ ಹೆಣ್ಣು ಮಗಳ, ಅಂಗಾರಕ ದೋಷ ಇರುವ ಹೆಣ್ಣು ಮಗಳ ಸಂಸಾರ ಹಾಳಾಗಿರುತ್ತೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅಂಗಾರಕ ಸಮಸ್ಯೆಯನ್ನು ಕೊಡುತ್ತೆ. ಅಂಗಾರಕನನ್ನು ಬ್ರದರಿಸ್ಟಿಕ್ ಪ್ಲಾನೆಟ್ ಅಂದ್ರೆ ಭ್ರಾತೃ ಗ್ರಹ ಎನ್ನುತ್ತಾರೆ. ಈಗ ನೋಡಿ, ಪಾಂಡವರು ಯುನಿಟಿ ಆಫ್ ಬ್ರದರ್ಸ್, ಅವರ ಒಕ್ಕಟ್ಟಿನಿಂದ ಬಲ ಹೆಚ್ಚಾಗ್ತದೆ, ಶಕ್ತಿ ಹೆಚ್ಚಾಗ್ತದೆ. ಅವರನ್ನು ಎದುರಿಸುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಬ್ರದರಿಸ್ಟಿಕ್ ಪ್ಲಾನೆಟ್ ಅಂತ ಹೇಳ್ತಾರೆ. ಆತ ಸೋದರರ ಬಲವನ್ನು ಕೊಡುತ್ತಾನೆ ಹೆಚ್ಚಾಗಿ. ಅಂಗಾರಕ ಚೆನ್ನಾಗಿದ್ರೆ ಒಬ್ಬ ವ್ಯಕ್ತಿಯಲ್ಲಿ ಅವನಿಗೆ ಸೋದರರ ಸಪೋರ್ಟ್, ಬಲ ಇರ್ತದೆ. ಒಡ ಹುಟ್ಟಿದವರು ತುಂಬಾ ಜನ ಇರ್ತಾರೆ, ಅಥವಾ ಅನೇಕ ಜನ ಸೋದರರು ಅವನ ಬೆಂಗಾವಲಿಗೆ ನಿಲ್ತಾರೆ. ಆವಾಗ ಅವನ ಬಲ ಹೆಚ್ಚಾಗ್ತದೆ, ಎಲ್ಲಿ ಹೋದರೂ ಜಯವನ್ನು ಸಾಧಿಸ್ತಾನೆ, ಅಥವಾ ಸೋದರ ಸೋದರಿಯರ ಸಪೋರ್ಟ್ ಸಿಗ್ತದೆ. ಈಗ ನೋಡಿ, ಈ ಅಂಗಾರಕ ದೋಷ ಯಾಕೆ ಆಗ್ತದೆ ಅಂದ್ರೆ, ಜನ್ಮಾಂತರದಲ್ಲಿ ಅಥವಾ ಈ ಜನ್ಮದಲ್ಲಿ ನೀವು ನಿಮ್ಮ ಒಡ ಹುಟ್ಟಿದವರಿಗೆ ಕಿರುಕುಳವನ್ನು, ನೋವನ್ನು, ಕಷ್ಟವನ್ನು ಅಥವಾ ಅಪಮಾನವನ್ನು ಮಾಡಿದಿದ್ದರೆ, ಕಷ್ಟವನ್ನು ಕೊಟ್ಟಿದ್ದರೆ, ಅದು ನಿಮಗೆ ಅಂಗಾರಕ ದೋಷವಾಗಿ ಬರ್ತದೆ. ಅಂಗಾರಕ ದೋಷದಿಂದ ಹೆಚ್ಚಾಗಿ ಸಾಂಸಾರಿಕ ಕಿರುಕುಳ, ಸಂಸಾರದಲ್ಲಿ ಸೋಲು, ಅಪಜಯ, ನೋವು ಉತ್ಪತ್ತಿ ಆಗತ್ತೆ. ನಾವು ಅಹಂಕಾರದಿಂದಲೋ, ಮದದಿಂದಲೋ, ಅಥವಾ ನಮ್ಮ ಬಗ್ಗೆ ನಾವು ದೊಡ್ಡ ಶಕ್ತಿಶಾಲಿ ಎನ್ನುವ ಭ್ರಮೆಗೆ ಒಳಗಾಗಿಯೋ, ನಾವು ನಮ್ಮ ಅತಿ ಹತ್ತಿರದ ಬಂಧುಗಳಾದಂತಹ ಒಡ ಹುಟ್ಟಿದವರಿಗೆ, ಸೋದರರಿಗೆ ನೋವಾಗುವ ಹಾಗೆ ನಡೆದುಕೊಳ್ತೀವಿ. ಅವರಿಗೆ ನೋವನ್ನುಂಟು ಮಾಡ್ತೀವಿ, ಕೇಡನ್ನು ಮಾಡ್ತೀವಿ. ಅದರ ಪ್ರತಿಫಲವೇ ಅಂಗಾರಕ ದೋಷ. ಆದ್ದರಿಂದ ಈ ಅಂಗಾರಕ ದೋಷದಿಂದ ನಾವು ತಪ್ಪಿಸಿಕೊಳ್ಳಲು, ಕುಜದೋಷದಿಂದ ತಪ್ಪಿಸಿಕೊಳ್ಳಲು, ಸಾಂಸಾರಿಕವಾಗಿ ನಾವು ನೋವನ್ನು ತಂದುಕೊಳ್ಳದೇ ಇರಲು, ನಾವು ಯಾವಾಗಲೂ ನಮ್ಮ ಒಡ ಹುಟ್ಟಿದವರನ್ನು ಪ್ರೀತಿಸಬೇಕು. ತಂಗಿಯೋ, ತಮ್ಮನೋ, ಅಣ್ಣನೋ ಯಾರು ಇರಬಹುದು, ಅಥವಾ ಅಕ್ಕನೋ ಇರಬಹುದು. ಅವ್ರ ಜೊತೆ ನಾವು ತುಂಬಾ ಸೌಹಾರ್ದತೆಯಿಂದ ಇರಬೇಕು. ಅವರಿಗೆ ನೋವನ್ನು ಕೊಡಬಾರದು, ಅಥವಾ ಅವರಿಗೆ ಅಪಮಾನ ಮಾಡಬಾರದು, ಕಿರುಕುಳವನ್ನು ಕೊಡಬಾರದು, ಅವರ ಜೊತೆ ಕ್ರೋಧದಿಂದ ವರ್ತಿಸಬಾರದು. ಆವಾಗ ನಮಗೆ ಅಂಗಾರಕನ ಬಲ ಸಿಗ್ತದೆ. ಇಲ್ಲದಿದ್ದರೆ ನಾವು ನಮ್ಮ ಒಡ ಹುಟ್ಟಿದವರ ಜೊತೆ ಕೆಟ್ಟದಾಗಿ ನಡೆದುಕೊಂಡರೆ ಖಂಡಿತವೂ ನಮಗೆ ಅಂಗಾರಕ ದೋಷ ತಟ್ಟುತ್ತದೆ. ಅಂಗಾರಕ ದೋಷದಿಂದ ನಮಗೆ ಸೋಲುಂಟಾಗುವುದು ನಿಶ್ಚಯ. ಆದ್ದರಿಂದ ಅಂಗಾರಕ ದೋಷದ ಮೂಲ ಏನೆಂದು ನಿಮಗೆ ತಿಳಿಯಿತಲ್ಲ. ಈ ವಿಚಾರದಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕು. ಹೆಚ್ಚಾಗಿ ಅಂಗಾರಕ ದೋಷ ಇರುವುದು ನರಸಿಂಹದೇವರು, ಸುಬ್ರಹ್ಮಣ್ಯ, ಗಣೇಶ, ದುರ್ಗಾಮಾತೆಯನ್ನು ಆರಾಧಿಸ್ತಾರೆ. ಆಂಜನೇಯನನ್ನು ಕೂಡ ಆರಾಧಿಸ್ತಾರೆ. ರಾಮನ ಆರಾಧನೆಯು ಕೂಡ ಅಂಗಾರಕ ದೋಷದಿಂದ ಬಿಡುಗಡೆಯನ್ನು ತಂದುಕೊಡುತ್ತದೆ. ಜಯ ಶ್ರೀರಾಮ್. ಶ್ರೀ ರಾಧೆ 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 ರಾಧೆ. ಶ್ರೀ ರಾಧೆ ರಾಧೆ ರಾಧೆ. ಶ್ರೀ ರಾಧಾಕೃಷ್ಣ ಗೋವಿಂದ ರಾಧಾರಮಣ ಗೋಲೋಕ ಬೃಂದಾವನ ವಾಸಿನಿ. ಶ್ರೀ ರಾಧೆ ರಾಧೆ ರಾಧೆ. ಜಯ ಮಾತಾ ಶ್ರೀ ರಾಧೆ ರಾಧೆ ರಾಧೆ.